ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ 6:30 ಆಗ್ಯದ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಾಡಂತೂ ಜಾಸ್ತಿ ಆಗೈತೆ ರೀ ನೋಡಿರಿ. ಪೂರ ಎಲ್ಲ ಕಡೆ ಅಂತೂ ಮಾಡೇ ಆಗ್ಯದ. ಮಳೆ ಏನು ಬರಂಗಿಲ್ಲ ರೀ ಈ ದಿನದಾಗ. ಆದ್ರೆ ಒಂದು ಸ್ವಲ್ಪ ಮಾಡಾಗಿಬಿಟ್ಟಿದ್ದು ಸಂಕ್ರಾಂತಿ ಹಬ್ಬದ ಮಾರಿ ಮುಂದೆ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ಎಂಡವರೆಗೂ. ಈ ವಿಡಿಯೋ ಅಂತೂ ಜಾಸ್ತಿ ಸ್ಪೆಷಲ್ ಆಗಿದ್ದಿರ್ತಾರೆ. ಹಾಗೆ ಕೇಸಿಂದ ಕೊನೆ ಎಂಡವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಇವತ್ತು ಶೇಂಗಾದ ಹೋಳ್ಗೆ ಮಾಡೋದಿತ್ತು. ನಿನ್ನೆನೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನಾನು ಶೇಂಗಾದ ಹೋಳ್ಗೆ ಮಾಡೋಕ್ಕೆ ಶೇಂಗಾದ ಕಾಳು ಅದೆಲ್ಲ ಹುರಿದು ಕುಟ್ಟಿ ಮತ್ತು ಅದಕ್ಕೆ ಬೆಲ್ಲ ಕಲಸಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವತ್ತಂತೂ ಜಾಸ್ತಿ ಒಂದು ಸ್ವಲ್ಪ ಹೋಳ್ಗೆ ಮಾಡೋದು ಜಾಸ್ತಿ ಇತ್ತಲ್ರಿ. ಹಂಗಾಗಿ ಕೇಸಿಂದ ಇದಿಷ್ಟು ಅಂಗಳ ಕಸ ಹೊಡೆದು ಬಿಟ್ರೆ ಆಯ್ತು. ಮ್ಯಾಲಿನ ಕೆಲಸ ಅಂತೂ ಎಲ್ಲ ಆಯ್ತು ರೀ. ಇದಿಷ್ಟು ಬಡಬಡ ಕೆಲಸ ಮ್ಯಾಲಿನ ಮಾಡ್ಕೇಸಿಂದ ಹೋಳ್ಗೆ ಒಂದು ಸ್ವಲ್ಪ ಜಲ್ದಿನೇ ಮಾಡಿ ಬಿಡ್ಬೇಕಲ್ಲಾಗತ್ತೀನಿ ರೀ. ಇವತ್ತು ಹೋಳ್ಗೆ ಮಾಡೋದಂತೂ ಪಕ್ಕಳದಲ್ರಿ. ಜಾಸ್ತಿ ಜರ ಬಿಸಿಲೈತಂದ್ರೆ ಇಷ್ಟು ಎಲ್ಲ ಚಂದ ಮಾಡಿ ಕಲಸಿಟ್ಟಿದ್ನಲ್ರಿ ಚಂದಾಗಿ ನೆಂದದ. ಈಗ ಹಿಟ್ಟು ಬೇರೆ ನಾದಿ ಇಟ್ಟಿದ್ದು ನಾನು ಮೊದಲಿಗೆ ಜಿಗಿ ಬಂದಿರ್ತದೆ ಅಂತೇಳಿ ಕಿಸಿಂದ ಶೇಂಗಾದ ಹೋಳ್ಗೆ ಮಾಡ್ಬೇಕಾದ್ರೆ ಏನೋ ಜಾಸ್ತಿ ಏನು ಜಿಗಿದ್ಲಿ ಅಂದ್ರೆ ಭೀ ನಡಿಬೋದ್ರಿ. ಆದ್ರೂ ಒಂದು ಸ್ವಲ್ಪ ದೊಡ್ಡನೇ ನಾದಿ ಇಟ್ಟಿದ್ದು ನಾನು. ಜಟ್ಟಿಂದು ಗೊಡೊಂದು ಇವತ್ತು ಸಾಲಿ ಐತ್ರಿ ಇವತ್ತು. ಯಾಕಂದ್ರೆ ಶೇಂಗಾದ ಹೋಳ್ಗೆ ಅಂತೂ ನಾವು ಹಬ್ಬದ ದಿನ ಮಾಡಂಗಿಲ್ಲ ರೀ. ಹಬ್ಬ ಆದ್ಮೇಲೆ ಮರುದಿನ ಮಾಡಿರ್ತೇವೆ. ಸ್ವಲ್ಪ ಚಾಕ್ ಇಟ್ಟಿದ್ರಿ. ಅದಕ್ಕೆ ಊಟಕ್ಕೆ ಅವ್ರಿಗೆ ಫಸ್ಟ್ ಏನರ ಒಂದು ಸ್ವಲ್ಪ ಪಲ್ಯ ಮಾಡಿ ಕಿಸಿಂದ ಆಮೇಲೆ ಹೋಳ್ಗೆ ಮಾಡ್ತೈತೆ ಅಂತ ಕೇಸಿಂದ ಒಂದಿಷ್ಟು ಬೆಳ್ಳುಳ್ಳಿ ಸುಲ್ದ ಬೇಳೆ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ. ಅದೇ ಒಂದಿಷ್ಟು ಬಕ್ಕುಳು ನಾದಿದ್ರೆ ನಾನು ಹಿಟ್ಟು ಚಪಾತಿಗೆ ಮತ್ತು ಹೋಳ್ಗೆಗೆ ಎರಡೂ ನಾತು ಅಂತ ಕೇಸಿಂದ ಒಂದಿಷ್ಟು ರೊಟ್ಟಿ ಮಾಡಿಬಿಟ್ಟಿದ್ದೆ ಮೊದಲಿಗೆ. ಏಕೆಂದ್ರೆ ಮುತ್ತೆಂದು ಚಪಾತಿ ಉಣಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ರೊಟ್ಟಿ ಮಾಡಿ ಎಲ್ಲರಿಗೆ ಅಂತೂ ಫಸ್ಟಿಗೆ ಚಪಾತಿ ಮಾಡೈತ್ರಿ. ಅದರ ಜಟ್ಟಿಗಂತೂ ಹೋಳ್ಗೆ ಬೇಕಾಗಿತ್ತು. ಇವಾಗ ಅಡಿಗೆ ಅಂತೂ ಎಲ್ಲ ಆಗಿದ್ರಿ. ಟೈಮ್ 9 ಆಗ್ಯದ. ಅದಕ್ಕೆ ಇದಿಷ್ಟು ಶೇಂಗಾದ ಹೋಳ್ಗೆ ಶೇಂಗಾದ ಹೋಳ್ಗೆ ಮಾಡ್ತಿರ್ತೀವಿ. ಯಾಕಂದ್ರೆ ಹೊತ್ತೈತಂದ್ರೆ ಅಂತೂ ಬಿಸಿಲು ಆಗ್ತದಲ್ರಿ. ಹಂಗಾಗಿ ಕೇಸಿಂದ ಮೊದಲ ಶೇಂಗಾದ ಹೋಳ್ಗೆ ಮಾಡಿಬಿಟ್ರೈತೆ ಅಂತೇಳಿ ಅಡಿಗೆ ಮಾಡಿ ಶೇಂಗಾದ ಹೋಳ್ಗೆ ಮಾಡಿಕೆ ಕುಂತಿದ್ರಿ. ನೀನಿ ಕಲ್ಸಿಟ್ಟಿದ್ರಿ ಶೇಂಗಾದ ಚಿಕ್ನಿ ಅಂತೂ ಚಂದಾಗಿ ಆಗಿಬಿಟ್ಟದ ಗೊತ್ತಾ. ಅಂದ್ರೆ ನಾನು ಆಣ ಹಾಕಿ ಕಲ್ಸಿದ್ದಿಲ್ಲ. ಇಲ್ಲಿ ಪಲ್ಯ ಮಾಡಿಟ್ಟಿದ್ರಿ. ಬೇಳೆ ಪಲ್ಯ ಭಾಳ ಹಚ್ಚಿಬಿಡೋದು. ಹೇಗಿತ್ತು ಅದು ಹೊರ ಕಡ್ಚಿಗೆ ನೋಡ್ಕೊಂಬ. ಕಡ್ಚಿಗೆ ತುಂಬ ಕಡ್ಚಿಗೆ ಪಟಕ್ನೆ ತುಂಬ ಮತ್ತೆ ಖರ್ಚಿಗೆ ತುಂಬಾರಪ್ಪ. ಖರ್ಚಿಗೆ ನೋಡಲ್ಲೇ ಇಲ್ಲದಪ್ಪ ಇಲ್ಲದಪ್ಪ ಇಲ್ಲದಪ್ಪ.
ದೂರ ನಿಂತಿರಿ. ನಿಂಗೆ ಚಪಾತಿ ಮಾಡ್ಬೇಕು ಅಣ್ಣ, ನಿಂಗೆ ಹೋಳಿಗೆ ಮಾಡೀನಿ. ಇಲ್ಲ, ಹ್ಞೂ, ಇದ್ರ ಮೇಲೆ ಎಣ್ಣೆ ಹಚ್ಚಿದ್ದೆ, ಇದು ಬೆಳ್ಳುಳ್ಳಿ ಮೇಲೆ. ಗೋಡೆ ಹೋಳಿಗೆ ಉಣ್ಣಲ್ಲಿ, ಹೋಳಿಗೆ ಮಾಡಬೇಡ. ಚಪಾತಿ ಮಾಡಲಿ, ಸೀದಾ ಕೂತ್ಕೊಂಡು ಅಲ್ಲಿ ಕ್ಯಾಮ್ರಾ ಚಾಲು ಅದ. ಒಲಿ ಮುಂದಿನ ಸರಿ ಏನಿಲ್ಲ ನೀ ಒಲಿ ಮುಂದಿನ ಸರಿ ಈ ಕಡೆ. ತಗೊಂಡೋಳಿ ಸಾಂಬಾರು ಬೇಳೆ ಪಲ್ಯ ಮಾಡಿ ನೋಡು. ಅಸಾನ್ ಚಪ್ ಏ ಜಟು, ಅಸಾನ್ ಚಮಚ ಕೊಡು. ಇದ್ರ ಚೆಲ್ಲಿ ಹಾಕು. ಹೇಳಿ ಸಾಲಿಗೆ ಏನೈತಿ ಜಟು, ಸಾಲಿಗೆ ಏನೈತಿ? ಚಪಾತಿ ಐತಿಲ್ಲ? ಸರಿ ಎದ್ರಿಂದ ಬಿಡಬೇಡ. ಒಂದ್ಸಲ ಚಪಾತಿ ಒಂದ್ಸಲ ಸರಿ 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 ಚಪಾತಿ ಹಿಂಗ ಜಟ್ಟುಗೌಡು ಅಂತೂ ಸಾಲಿಗೆ ಹೋಗಿದ್ರಿ. ಈಗ ಅದಿಷ್ಟು ಹೋಳಿಗೆ ಮಾಡೀನಿ, ಆದ್ರೆ ಇನ್ನೂ ಅರ್ಧದಷ್ಟು ಹೋಳಿಗೆ ಅದ, ಅದಿಷ್ಟು ಮಾಡಿಬಿಡ್ಬೇಕು. ಯಾಕಂದ್ರೆ ಚೆನ್ನಮ್ಮಂದಂತೂ ಇವತ್ತು ಸಾಲಿ ಸುಟ್ಟಿ ಐತ್ರಿ, ಅವರಿಬ್ಬರದ್ದು ಸಾಲಿ ಇತ್ತು, ಅದಕ್ಕಾಗಿ ಚೆನ್ನಮ್ಮ ಮನೆಗೆ ಇದ್ದಿದ್ದಳು ಇವತ್ತು. ಇವಾಗ ಇದಿಷ್ಟು ಹೋಳಿಗೆ ಮಾಡಿಕಿಸಿಂದ ಒಂದು ಸ್ವಲ್ಪ ಆರಕ್ಕೆ ಇಡ್ಬೇಕ್ರಿ ಅವು. ಯಾಕಂದ್ರೆ ಬಿಸಿ ಹೋಳಿಗೆ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟಿನಲ್ರಿ, ಅದನ್ನು ಟವಲ್ ಮೇಲೆ ಹಾಕಿ ಪೂರ್ತಿಯಾಗಿ ತಳಗೆ ಹಾಕಿಬಿಟ್ಟಿದ್ದು. ಅದ್ರ ಬುಡಕಿಂದ ಒಂದು ಸ್ವಲ್ಪ ಎಲ್ಲ ಹೋಳಿಗೆ ಎಲ್ಲ ಮೆತ್ತಗೆ ಆಗಿಬಿಟ್ಟಿವು, ಒಂದು ಸ್ವಲ್ಪ ಕಟ್ಟಿ ಆಗ್ಬೇಕಲ್ರಿ ಅವು. ಹೊರಗೆ ಹಾಕ್ಬೇಕಂದ್ರಂತೂ ಇಲ್ಲೆಲ್ಲಿ ಹೊರಗೆ ಜಾಗ ಇಲ್ರಿ, ಯಾಕಂದ್ರೆ ವರ್ಷ ಒಳಗಿತ್ತು. ಅದಕ್ಕೆ ಕೇಸಿಂದ ವರ್ಷಿನ ಮೇಲೆ ಒಂದು ಸ್ವಲ್ಪ ತಳ್ಳಗೆ ಹಾಕಿ ಫ್ಯಾನ್ ಹಚ್ಚಿಬಿಟ್ರೈತೆ ಅಂತ ಕೇಸಿಂದ ವರ್ಷಿನ ಮೇಲೆ ಹಾಕಕತ್ತಿದ್ರಿ. ಇವೆಲ್ಲ ಹೋಳಿಗೆ ಅಂತೂ ನಮ್ಮ ಚೆನ್ನಮ್ಮನೇ ಹಾಕಕತ್ತಿದ್ರಿ, ನಾನೇ ಹಾಕ್ತೀನಿ ಅಂತೇಳಿ ಕೇಸಿಂದ. ಒಂದು ಸ್ವಲ್ಪ ಹೋಳಿಗೆ ಮಾಡಬೇಕಾದ್ರೆ ನಾನು ಜಾಸ್ತಿ ಏನೋ ತೆಳುವಾಗಿ ತಳ್ಳಗೆ ಮಾಡಿದ್ದೆಲ್ರಿ, ನಾನು ಒಂದು ಸ್ವಲ್ಪ ದಿಪ್ಪನೇ ಮಾಡಿಬಿಟ್ಟಿದ್ದೆ. ಶೇಂಗಾದ ಹೋಳಿಗೆ ಒಂದು ಸ್ವಲ್ಪ ದಿಪ್ಪ ಇದ್ರೇ ಚೆಂದ. ಹಂಗಾಗಿ ಕೆಸಿಂದ ಬ್ಯಾಗಿ ಹೋಳಿಗೆ ಥರ ಅಂತೂ ಇವಾಗ ಹಂಗಿಲ್ರಿ, ಒಂದು ಸ್ವಲ್ಪ ಸಣ್ಣ ಮಾಡಿಕೆಸಿಂದ ದಿಪ್ಪೆ ಮಾಡಿರ್ತೇವೆ. ಅದಕ್ಕೆ ಕೆಸಿಂದ ಎಲ್ಲ ಬೆಲ್ಲ ಒಂದು ಸ್ವಲ್ಪ ಒಂದಕ್ಕೊಂದೆಲ್ಲ ಅಂಟ್ಕೊಂಡು ಬಿಡ್ತಾವಲ್ರಿ, ಅದಕ್ಕೆ ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಬಿಸಿಲು ಭೀ ಆಗಿದ್ದಿದ್ದಿಲ್ಲ ಇವತ್ತು. ಅದಕ್ಕೆ ಕೆಸಿಂದ ಎಲ್ಲ ಮನ್ಯಾಗ ಫ್ಯಾನ್ ಹಚ್ಕೆಸಿಂದ ಹಾಕ್ತೈತೆ ಅಂತೇಳಿ ಕೆಸಿಂದ ಇಲ್ಲೇ ಒರೆಸಿದ ಮೇಲೆ ಒಂದು ಸೇರಿ ಹಾಕಿಸಿಂದ ತಳ್ಳಗೆ ಹಾಕಿ ಬೀಳಾಗತ್ತೇವ್ರಿ. ಒತ್ತು ಮೊಳಗತ್ತ ಹಾಕಂತೂ ಹಾರ್ತಾವ. ಟೈಮ್ ಅಂತೂ 4 ಆಗಿದ್ರಿ, ಅದಕ್ಕೆ ಇದಿಷ್ಟು ಅಂಗಳ ಕಸ ಹೊಡೆದ್ರೈತೆ ಅಂತ ಯಾಕೆಸಿಂದ ಅಂಗಳ ಕಸ ಹೊಡಿತಿದ್ದೆ. ಇವತ್ತಂತೂ ಹೊಲಕ್ಕೆ ಹೋಗಿದ್ದಿಲ್ಲ ರೀ ನಾನು, ಯಾಕಂದ್ರೆ ಗೌಡು ಬರೋದು ಲೇಟಾಗಿತ್ತು. 4:15ಗೆ ಬಂದಿರ್ತಾರೆ ಅವರು, ಅದಕ್ಕೆ ಕೆಸಿಂದ ಜಾಸ್ತಿ ಒಂದು ಸ್ವಲ್ಪ ಎಲ್ಲ ತಪ್ಪಲು ಬಿದ್ದು ಬೀಳತ್ತದ್ರಿ ಅದು. ಮುಂಜಾನೆ ಅಂತ ಮಧ್ಯಾಹ್ನದಾಗ ಎಷ್ಟೇ ಕಸ ಹೊಡೆದ್ರೂ, ಯಾಕಂದ್ರೆ ಗಾಳಿ ಜಾಸ್ತಿ ಬಿಡ್ತಲ್ರಿ, ಈ ಗಾಳಿಗೆ ಎಲ್ಲ ತಪ್ಪಲೆಲ್ಲ ಉದುರು ಬಿಡ್ತದೆ. ಗಿಡ ಎಲ್ಲ ಒಂದು ಸ್ವಲ್ಪ ಬಾಡ್ದಪ್ಲಿ ಆಗಿಬಿಟ್ಟಿತ್ತು. ಹಂಗಾಗಿ ಕಿಸಿಂದ ತಪ್ಪಲೆಲ್ಲ ಭಾಳ ಇಷ್ಟ ಬಿದ್ದಿರ್ತದೆ. ಅದಕ್ಕೆ ಇದಿಷ್ಟು ಕಸ ಹೊಡ್ಲಿಕ್ಕೆ ಅದ್ರಾಗ ಭೀ ಟೈಮ್ 4 ಆಗಿಬಿಟ್ಟಿತ್ತು. ಇವಾಗೆ ಹೊಡೆದು ಬಿಟ್ರಾಯ್ತು ಅಂತ ಹೇಳ್ಕಿಸಿಂದ ಅದಿಷ್ಟು ಕಸ ಹೊಡ್ಲೈತೀನಿ. ಸಂಜೆಗೆ ಅಡುಗೆ ಅಂತೂ ಏನೋ ಒಂದಿಷ್ಟು ರೊಟ್ಟಿ ಅದು ಮಾಡ್ಬೇಕ್ರಿ. ಇದಿಷ್ಟು ಅಂಗಳ ಕಸ ಇಟ್ಟು ಹೊಡೆದು ಬಿಟ್ಟಿದ್ದೆ, ಪೈಲಿಗೆ ನೀರು ಹೊಡೆದು ಬಿಟ್ಟಿದ್ದೆ. ಎಲ್ಲ ಕಡೆ ಕಸ ಹೊಡಿಬೇಕಾದ್ರಂತೂ ಪೂರ್ತಿ ದೂಸೆ ಎದ್ದು ಬಿಡುತ್ತೆ ರೀ, ಮನೆಯೆಲ್ಲ ದೂಸ ಆಗಿಬಿಡ್ತದೆ. ಅದಕ್ಕೆ ಇದರಿಂದ ಮೊದಲಿಗೆ ಒಂದಿಷ್ಟು ನೀರು ಹೊಡೆದು ಬಿಟ್ಟಿದ್ದು ನಾನು. ಇದಕ್ಕೆ ಅವರು ಅಂತೂ ಇನ್ನೂ ಸಾಲಿದ ಬಂದಿದ್ದಿಲ್ಲ ರೀ, 4:15ಗೆ ಅದು ಬಂದಿರ್ತಾರೆ.
ಇನ್ನೂ ಒಂದಿಷ್ಟು ಬಟ್ಟೆ ಒಗ್ಯಾವ ರೀ. ಇಷ್ಟು ಬಟ್ಟೆ ಒಗಿಬೇಕು, ಇದಿಷ್ಟು ಕಸ ಹೊಡೆದು ಬಟ್ಟೆ ಒಗೆದು ಮತ್ತು ಒಂದಿಷ್ಟು ಬಾಂಡಿ ಅದು ತೊಳೆಯವ. ಇದು ಮಧ್ಯಾಹ್ನದ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೇರಿ. ನಾನು ಅಡುಗೆ ಅಂತೂ ಸಂಜೆ ಕಡೆ ಏನರೇ ಮಾಡೋದೈತೆ ಅಂತೇಳಿ ಕಿಸಿಂದ ಇವಾಗ ಪೂರ್ತಿಯಾಗಿ ಕಸದೆಲ್ಲ ಹೊಡೆಯೋದಾಗ್ಯದ್ರಿ ಕ್ಲೀನಾಗಿ. ಅದ್ರ ಇನ್ನೊಂದಿಷ್ಟು ಬಾಂಡಿ ಅದು ತೊಳೆಯೋದು, ಆ ಕಡೆ ಒಂದು ಸ್ವಲ್ಪ ಕಸ ಇತ್ತು ಅದಿಷ್ಟು ಹೊಡೆದು ಬಿಟ್ಟ. ಬಟ್ಟೆ ಒಂದಿಷ್ಟು ಮುಂಜಾನೆ ಒಗೆದು ಹಾಕಿದ್ರೆ ನಾನು, ಆದ್ರೆ ಇನ್ನೊಂದಿಷ್ಟು ಅಷ್ಟು ಬಟ್ಟೆ ಒಗೆದು ಹಾಕಬೇಕು. ಇಷ್ಟು ಬಟ್ಟೆ ತೆಗೊಳತ್ತಿದ್ದೆ. ಮುತ್ತೆ ಅಂತೂ ಇವತ್ತು ಊರಿಗೆ ಹೋಗಿದ್ದಾರ್ರಿ. ಆದ್ರೆ ಇವತ್ತು ಬರ್ತಾರೆ ನಾಳೆಗೆ ಬರ್ತಾರೋ ಗೊತ್ತಿಲ್ಲ. ಇದಿಷ್ಟು ಬಟ್ಟೆ ಒಗೆದ್ರಿ, ಅದಿಷ್ಟು ಬಟ್ಟೆ ಒಗೆದು ಹಾಕಿಸಿಂದ ಆದರೂ ಮುಂಜಾನೆ ಬಾಂಡೆ ತಿಕ್ಕಬೇಕಾದ್ರಂತೆ ಏನೋ ಬಾಂಡೆ ಅದು ತಿಕ್ಕದಾಗಿದ್ದಿಲ್ಲ ನನಗೆ ಹೋಳ್ಗೆ ಮಾಡತ್ರದಾಗ. ಅದಕ್ಕೆ ಇಕ್ಕಿಸಿಂದ ಅಷ್ಟು ಬಾಂಡೆ ತೊಳೆದು ಬಿಡಬೇಕು. ಇಷ್ಟು ಬಟ್ಟೆ ಒಗೆದು, ಬಟ್ಟೆ ಏನು ಜಾಸ್ತಿ ಇಲ್ಲರಿ, ಸ್ವಲ್ಪನೇ ಇದ್ದಿದ್ದವು. ಅಷ್ಟು ನಿರ್ಮಲ ಹಾಕಿಟ್ಕಿಸಿಂದ ಆದ್ರೆ ಈ ದಿನದಾಗಂತೂ ಕುರಿಗಂತೂ ಮೇವ ಏನಿದ್ದಿಲ್ಲ ರೀ. ಬರೀ ತೊಗರಿ ಹೊಟ್ಟಿತ್ತು. ಯಾಕಂದ್ರೆ ತೊಗರಿ ಹೊಟ್ಟ ಒಂದು ಸ್ವಲ್ಪ ಬಡ್ದು ರಾಶಿ ಮಾಡಿದ್ದೆ ನಾವು. ಇದೇ ಕುರಿ ಕಾಲಾಗೆ ರೀ. ಎಲ್ಲ ತೊಗರಿಗಳಂತೂ ತೊಗರಿ ಏನು ಜಾಸ್ತಿನೂ ಇದ್ದಿದ್ದಿಲ್ಲ. ಮಿಷನ್ಗೆ ಹಾಕ್ಬಿಟ್ಟಿದ್ರು, ಹೊರಿ ಮಿಷನ್ಗೆ. ಅದ್ರಾಗ ಕುರಿಗಳಿಗೆಲ್ಲ ಹೊಟ್ಟೆ ಅದು ತಿನ್ನಂಗಿಲ್ಲಲ್ರಿ. ಸ್ವಲ್ಪ ದಮ್ ಕಟ್ಗೆ ಎಲ್ಲ ಬಿದ್ದಿರುತ್ತೆ. ಹಾಕಿಸಿಂದ ಅದಿಷ್ಟ ಬಡ್ದು ರಾಶಿ ಮಾಡಿದ್ದೆವು. ಆದ್ರೂ ಡೈಲಿ ಏನೋ ಹೊಟ್ಟೆ ತಿನ್ಬೇಕಿರೋದು. ಅದಕ್ಕಾಗಿ ಹತ್ತಿ ತಪ್ಲನೇ ತೊಗೊಂಡು ಬರ್ತಿದ್ರು ಅವರು. ಮತ್ತೇನು ಹೊಲ್ದಾಗ ಕುರಿಗಳಿಗೆ ಮೇವು ಇದ್ದಿಲ್ಲ, ಚಡಿ ತಪ್ಲ ಅದು ಏನೂ ಇದ್ದಿದ್ದಿಲ್ಲ. ಹತ್ತಿ ಒಂದು ಸ್ವಲ್ಪ ಥಂಡಿ ಅದಲ್ರಿ, ಎಲ್ಲ ಚಿಗಿತ್ ಬಿಟ್ಟಿತ್ತು. ಅದೇ ದಿನ ಅಂದ್ರೆ ಹತ್ತಿ ತಪ್ಲಂತೂ ಚೆಂದ ತಿಂತಿತ್ತು. ಅದು ಬೇರೆದಾದ್ರೆ ಏನು ತಿನ್ನಂಗಿಲ್ಲ, ಬರೀ ಹೊಟ್ಟೆ ಹತ್ತಿ ತಪ್ಲ ಇಟ್ಟೇ ತಿಂತದ. ಅದಕ್ಕೆ ಅದೆಷ್ಟು ಮೇವು ಸುಮ್ಮ ಚಂತಕ ಮನೆಗೆ ಇರ್ತದಲ್ರಿ. ಅದು ಕೈಕೂಲಿ ಅಂತ ಹೋಗಂಗಿಲ್ಲ ರೀ, ಡೈಲಿ ಮನೆಗೆ ಇರ್ತದೆ. ಕುರಿಗಳೇನೋ ಜಾಸ್ತಿ ಇಲ್ಲ, ಅದು ಒಂದೇ ಇತ್ತು. ಅದ್ರದ್ದು 2 ಮರಿಗಳಿದ್ದು, ಪಾಪ ಆರಾಮ ಇದ್ದಿದ್ದಿಲ್ಲ ರೀ. ಹಂಗಾಕಿಸಿಂದ ಅವೆಲ್ಲ ಇದು 2 ಮರಿ ಇದಾಗಿಬಿಟ್ಟವು. ಇದು ಒಂದೇ ಅದಾರ ಇವಾಗ. ಇದಿಷ್ಟು ಬಟ್ಟೆ ಇಷ್ಟು ಒಗೆದು ಬಿಟ್ಟರೆ ನಾನು ಸಂಜೆ ಆದಾಗ ಬಟ್ಟೆ ಎಲ್ಲ ಆರಂಗಿಲ್ಲ ಅಂತ ಹೇಳ್ಕಿಸಿಂದ. ಯಾಕಂದ್ರೆ ಅವರು ಹೊತ್ತು ಮಾಡಿ ಬಂದಿದ್ದರು ಹೊಲಕ್ಕೆ ಹೋಗಿ. ಅದಕ್ಕೆ ಇಕ್ಕಿಸಿಂದ ಅಷ್ಟು ಒಗೆದು ಹಾಕಿಬಿಟ್ಟಿದ್ದ, ಆರಂಗಿಲ್ಲ. ಮದ್ರಾಗ ಬೇರೆ ಬಿಸಿಲು ಜಾಸ್ತಿ. ಫಸ್ಟ್ ಬರಬೇಕಾದ್ರೆ ನಮ್ಮ ಜಟ್ಟುನೇ ಬಂದಿರ್ತಾರೆ ರೀ. ಜಟ್ಟು ಬಂದನ್ನ ಈಗ ಸಾಲಿದು. ಆದರೆ ಅವರಿಬ್ಬರು ಅಂತೂ ಇನ್ನೂ ಬಂದಿದ್ದಿಲ್ಲ. ಸಾಲಿ ಅಂತೂ 4:15ಗೆ ಬಿಟ್ಟಿರ್ತದೆ ರೀ. ಬರಬೇಕಾದ್ರಂತೂ ಒಂದು 5 ನಿಮಿಷ ಸಾಕಾಸು ಬಂದಿರ್ತಾರೆ ಅವರು ಬರಬೇಕಾದ್ರೆ. ಬಂದ ಬ್ಯಾಗ ಟಿಫನ್ ಇಟ್ಟಕೆಸಿಂದ ಬಂದ್ರ ಸೈಕಲ್ಲೇ ತೊಗೊಂಡ್ಬಿಡ್ತಾನೆ ರೀ ಅವನು. ಸೈಕಲ್ ಆಡ್ಸೋಕ್ಕೆ ಬರಂಗಿಲ್ಲ ಅಂದ್ರೆ ಭೀ ಸೈಕಲ್ ತೊಳೋದು ಸೈಕಲ್ಲೇ ಫಸ್ಟ. ಇವಾಗ ಅದಿಷ್ಟು ಬಟ್ಟೆ ಒಗೆಯೋದು ಮತ್ತು ಅಂಗಳ ಕಸ ಹೊಡ್ಯೋದು ಎಲ್ಲನೂ ಆಗೈತೆ ರೀ. ಇಷ್ಟು ಬಾಂಡೆ ತಿಕ್ತರೈತೆ ಅಂತ ಹೇಳ್ಕಿಸಿಂದ ಇದಿಷ್ಟು ಬಾಂಡೆ ತಿಕ್ಕೈತಿದೆ. ಮತ್ತು ಚೆನ್ನಂಬಿನೂ ಬಂದುಬಿಟ್ಟಿದ್ರು, ಚೆನ್ನಮ್ಮ ಗೌಡು ಇಬ್ಬರು ಬಂದಿದ್ದರು. ನನ್ನ ಜಟ್ಟು ಅಂತೂ ಅದೊಂದು ಸೈಕಲ್ ತೊಗೊಂಡು ನಿಂತ್ಬಿಟ್ಟಿದ್ರಿ. ಮತ್ತನು ಅದೊಂದಿಷ್ಟು ಅಷ್ಟು ಕಾಲು ಹಾಕಿ ಹಿಡ್ಕೊಂಡು ಚಂತಕ್ಕೆ ಅಷ್ಟೇ ನಿಂತ್ಬಿಡ್ತಾನೆ ರೀ. ಆಳೋದು ಗಳಕ್ಕೇನು ಬರೋಂಗಿಲ್ಲ. ಬಿಡು ನಿನಗೆ ಸರಿ ಸರಿ ಕಣ್ಣ ಚೂಸ್ತ ಸರಿ ವಾಜ್ಯದ ಸರಿ ಮೇವ ಅವರು ಹೊಲ್ದ ಇನ್ನು ಈಗ ಬಂದಿರ್ರಿ. ಕುರಿಗೆ ಒಂದು ಸ್ವಲ್ಪ ಮೇವು ತೊಗೊಂಡು ಕೆಸಿಂದ ಬಂದರು. ನಾನು ಸಂಜೆಗೆ ಎಲ್ಲ ಅಡುಗೆನೂ ಐತ್ರಿ. ಒಂದಿಷ್ಟು ರೊಟ್ಟಿ ಮಾಡಿಬಿಟ್ರಾಯ್ತು ಅಂತ ಕಿಸಿಂದ ಸ್ವಲ್ಪನೇ ರೊಟ್ಟಿ ಮಾಡತ್ತಿದ್ದ. ಇಷ್ಟೇ ರೊಟ್ಟಿ ಅಂತೇಳಿ ಅನ್ಕೋಬೇಡ್ರಿ. ರೊಟ್ಟಿ ನಮ್ಮ ಮುತ್ತನ ಪುರ್ತಕ್ಕೆ ಮಾಡತ್ತಿದ್ದ. 1-2 ಹೆಚ್ಚು ಕಮ್ಮಿ ಮಾಡಾಕತ್ತಿದ್ದ. ಯಾಕಂದ್ರೆ ಜಾಸ್ತಿ ರೊಟ್ಟಿ ಅದು ಇದ್ದಿದ್ವು. ಹಂಗಾಗಿ ಕಿಸಿಂದ ಒಂದು ಸ್ವಲ್ಪ ಏನರ ಪಲ್ಯ ಮಾಡಿ ಕಿಸಿಂದ ಸ್ವಲ್ಪ ರೊಟ್ಟಿ ಮಾಡಿಬಿಟ್ರಾಯ್ತು ಅಂತ ಹೇಳಿ ಕಿಸಿಂದ ಇದಿಷ್ಟು ರೊಟ್ಟಿ ಮಾಡಾಕತ್ತೀನಿ ರೀ. ಈಗ ಅದಿಷ್ಟು ರೊಟ್ಟಿ ಮಾಡಿ ಪಲ್ಯ ಒಂದು ಏನರ ಮಾಡಬೇಕು.
ಈ ಪೆಟ್ರೋಲ್ ಪಂಪ ಹೊಲ್ದಾಗ ಎಣ್ಣೆ ಆದ್ಮೇಲೆ ಅಷ್ಟೇ ಇಟ್ಬಿಟ್ಟಿದ್ರಿ. ಆದರೆ ಇವಾಗ ಯಾಕೋ ಚಾಲು ಮಾಡಿ ನೋಡ್ತಾರೆ, ಒಟ್ಟು ಚಾಲು ಆಗಲಾಗಿತ್ತು. 3-4 ತಿಂಗಳಾಯ್ತಿರೋದು ತಂದು ಇಟ್ಬಿಟ್ಟಾರ. ಅದಕ್ಕೆ ಹಂಗೆ ತಿಂಗಳಿಗೊಮ್ಮೆ ಚಾಲು ಮಾಡ್ಬೇಕಂತ, ಆದರೆ ಅವ್ರು ಚಾಲೂನೇ ಮಾಡಿದ್ದಿಲ್ಲ. ಅದಕ್ಕೆ ಹಂಗಾಗಿಸಿಂದ ಇವಾಗ ಚಾಲು ಮಾಡೋದು ನೋಡಿದ್ರೆ ಚಾಲು ಆಗಲಾಗೈತ್ರಿ. ಇವಾಗ ಚಾಲು ಆಯ್ತಿರೋದು. ಈ ವಿಡಿಯೋ ಅಂತೂ ಇವತ್ತು ಇಲ್ಲಿಗೆ